ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷದಿಂದ ಪ್ರಾರ್ಥಿಸಲು, ದೇವರ ವಾಕ್ಯವನ್ನು ಆಲಿಸಲು ನಾವು ಒಂದಾಗಿದ್ದೇವೆ. ಎಲ್ಲರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ಯಾವ ದುಃಖ ಸಾಗರದಲ್ಲಿ ನೀವು ಸಾಗುತ್ತಿರುವುದಾದರೂ ಪರವಾಗಿಲ್ಲ, ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ದೇವರು ನಿಮ್ಮನ್ನು ಸಮೃದ್ಧಿಯಾಗಿ ಅನುಗ್ರಹಿಸುತ್ತಾರೆ. ದೇವರ ಕರ ನಿಮ್ಮನ್ನು ಸ್ಪರ್ಶಿಸುತ್ತದೆ. ದೇವರು ನಿಮಗೆ ಸಹಾಯ ಮಾಡುತ್ತಾರೆ. ಒಂದು ನಿಮಿಷ ಪ್ರಾರ್ಥಿಸೋಣ. ಪ್ರಭುವೇ, ನಿಮ್ಮ ವಾಕ್ಯ ಆಲಿಸಲು ಪ್ರಾರ್ಥನೆಯಿಂದ ಇರುವ ನನ್ನನ್ನು, ನನ್ನ ಕುಟುಂಬವನ್ನು, ನಮ್ಮ ಪ್ರಾರ್ಥನಾ ವಿಷಯಗಳನ್ನು ನಿಮಗೆ ಸಮರ್ಪಿಸುತ್ತೇನೆ. ಈ ದಿನದವರೆಗೆ ದೇವರ ವಾಕ್ಯವನ್ನು ಆಲಿಸಿ ಕಳಿಸಿಕೊಟ್ಟವರು, ಪ್ರಥಮವಾಗಿ ಆಲಿಸುವವರನ್ನು ಎಲ್ಲರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಇಂದು ನೀವು ಎದುರಿಸುತ್ತಿರುವ ಎಲ್ಲಾ ವಿಷಯಗಳನ್ನು ಸಮರ್ಪಿಸುತ್ತೇನೆ. ಇಂದು ದೇವರು ನಿಮ್ಮನ್ನು ಅನುಗ್ರಹಿಸುವ ದಿನವಾಗಿದೆ. ಇಂದು ನಾವು ದೇವರ ಕಾರ್ಯ ಕಾಣಲು ಸಾಧ್ಯವಾಗುವುದು ಎಂದು ವಿಶ್ವಾಸಿಸೋಣ. ವಿಶ್ವಾಸದಿಂದ ದೇವರ ವಾಕ್ಯವನ್ನು ಆಲಿಸೋಣ. ಕೀರ್ತನೆಗಳು 20ನೇ ಅಧ್ಯಾಯ 6ನೇ ವಾಕ್ಯವನ್ನು ಆಲಿಸೋಣ. ಒದಗುವನು ಪ್ರಭುವು ಅಭಿಷಕ್ತನಿಗೆ, ಓಗೊಡುವನು ಸ್ವರ್ಗದಿಂದಾತನಿಗೆ, ಗೆಲುವನೀವನು ಭುಜಬಲದಿಂದವನಿಗೆ. ಪ್ರಿಯರೇ, ನಾವು ಆಲಿಸಿದ ಕೀರ್ತನೆಗಳಲ್ಲಿ ಅನುಭವದ ಒಂದು ಮಾತಾಗಿದೆ. ಅಭಿಷಕ್ತ ಎಂದರೆ ಆರಿಸಲ್ಪಟ್ಟವನು. ನಾವು ಒಬ್ಬೊಬ್ಬರು ದೇವರಿಂದ ಆರಿಸಲ್ಪಟ್ಟವರು. ಇಲ್ಲವಾಗಿದ್ದರೆ ಈ ವಾಕ್ಯವನ್ನು ಆಲಿಸುತ್ತಿರಲಿಲ್ಲ. ನಾವು, ನಮ್ಮ ಕುಟುಂಬವು, ಜೀವನವು ದೇವರಿಂದ ಆರಿಸಲ್ಪಟ್ಟ ಜೀವನ ಕುಟುಂಬವಾಗಿದೆ. ಹಾಗಾದರೆ ಒಂದು ಕಾರ್ಯ ದೃಢಪಡಿಸಿಕೊಳ್ಳೋಣ. ದೇವರಿಂದ ಅನುಗ್ರಹಿಸಲ್ಪಟ್ಟವನು ದೇವರು ಸಹಾಯ ಮಾಡುತ್ತಾರೆ. ದೇವರು ಆರಿಸಲ್ಪಟ್ಟವರಿಗೆ ಉತ್ತರ ನೀಡುತ್ತಾರೆ. ಹಾಲೆಲೂಯಾ. ಮಹತ್ವವಾದ ಗೆಲುವು ನೀಡುತ್ತಾರೆ. ನಾವು ವಿಶ್ವಾಸದಿಂದ ವಾಕ್ಯವನ್ನು ಸ್ವೀಕರಿಸೋಣ. ನನಗೆ ದೇವರು ಮಹತ್ವದ ಗೆಲುವು ನೀಡುತ್ತಾರೆ. ಒಂದೊಂದು ವಾಕ್ಯ ಆಲಿಸುವಾಗ, ವಿಶ್ವಾಸದಿಂದ ಆಲಿಸುವಾಗ ಒಂದು ಮಹತ್ವದ ಗೆಲುವು ಅನುಗ್ರಹಕ್ಕೆ ಆಗಿದೆ ನೀವು ಪ್ರವೇಶಿಸುವುದು. ಹಾಲೆಲೂಯಾ. ಎಲ್ಲಾ ಸಮಯದಲ್ಲೂ ನಮ್ಮ ಸಹಾಯ ಮಾಡುವ ದೇವರನ್ನು ನಾವು ಅನುಭವಿಸಲು ಸಾಧ್ಯವಾಗಲಿ. ನಮ್ಮ ಸಮಸ್ಯೆಯಲ್ಲಿಯೂ, ನಿರಾಸೆಯಲ್ಲಿಯೂ, ಕುಗ್ಗಿದ ಅವಸ್ಥೆಯಲ್ಲಿಯೂ, ಯಾವ ಅವಸ್ಥೆಯಾದರೂ ಹತ್ತಿರ ನಿಲ್ಲುವ ದೇವರನ್ನು ಅರಿಯಲು ಸಾಧ್ಯವಾಗಲಿ. ಹಾಲೆಲೂಯಾ. ವಾಕ್ಯ ಆಲಿಸಿ ಮುಂದೆ ಸಾಗುವಾಗ ಯಾವ ಸಮಸ್ಯೆಯನ್ನು, ಬೆದರಿಕೆಯನ್ನು ಎದುರಿಸಲು, ಅಲ್ಲಿಂದ ಮಹತ್ವವಾದ ಗೆಲುವು ಸಾಧಿಸಲು ದೇವರೇ ನಮಗೆ ಸಹಾಯ ನೀಡುತ್ತಾರೆ. ಒಂದೊಂದು ದಿನ ವಾಕ್ಯ ಆಲಿಸುವಾಗ ದೇವರ ಶಕ್ತಿಯಾಗಿದೆ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಇಳಿದು ಬರುವುದು. ಪ್ರಭುವೇ, ನಿಮ್ಮ ವಾಕ್ಯ ಆಲಿಸುವ ನನ್ನನ್ನು, ನನ್ನ ಕುಟುಂಬವನ್ನು ನೀವು ಸಹಾಯ ಮಾಡುತ್ತೀರಾ ಎಂದು ನಾವು ವಿಶ್ವಾಸಿಸುತ್ತೇವೆ. ನನ್ನ ಹಣಕಾಸಿನ ಸಮಸ್ಯೆಯಿಂದ ಬಿಡುಗಡೆ ಸಿಗುತ್ತದೆ ಎಂದು ನಾನು ವಿಶ್ವಾಸಿಸುತ್ತೇನೆ. ಈ ರೋಗ ಸೌಖ್ಯವಾಗುತ್ತದೆ ಎಂದು ನಾನು ವಿಶ್ವಾಸಿಸುತ್ತೇನೆ. ನನ್ನನ್ನು, ನನ್ನ ಕುಟುಂಬವನ್ನು ಯಾರು ಸಹಾಯ ಮಾಡಿಲ್ಲವಾದರೂ ದೇವರೇ ನೀವು ಸಹಾಯ ಮಾಡುತ್ತೀರಾ ಎಂದು ನಾನು ವಿಶ್ವಾಸಿಸುತ್ತೇನೆ. ಇಂದು ವಾಕ್ಯ ಆಲಿಸುವಾಗ ದೇವರು ನನಗೆ ಸಹಾಯ ಮಾಡುತ್ತಾರೆ ಎಂದು, ಮಹತ್ವದ ಗೆಲುವು ಲಭಿಸುತ್ತದೆ ಎಂದು ವಿಶ್ವಾಸಿಸುತ್ತೇನೆ. ನನಗೆ ನನ್ನ ದೇವರು ಸಹಾಯ ಮಾಡುತ್ತಾರೆ. ನನ್ನ ದೇವರು ನಿನ್ನ ಸಹಾಯ ಮಾಡುತ್ತಾರೆ, ವಿಜಯ ನೀಡುತ್ತಾರೆ. ನಮಗೆ ಇಂದು ದೇವರ ವಾಕ್ಯದೊಂದಿಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.